ಏನ್ ಮಾಡ್ತಾ ಇದ್ರಪ್ಪ? ಕಾಣ್ತಿಲ್ವಾ? ಪದ ಬಂದ ತುಂಬ್ತಾ ಇದೀವಿ. ಗೆದ್ರೆ ಕ್ಯಾತ ಲೈಟಿ ಜೊತೆ ನೋಡಿ ಹೇಳಿ ಅಂದ್ರೆ ಇದನ್ನ ಮೊದಲನೇ ಬಾರಿಗೆ ನೋಡಿದವನು ನಾನು ತುಂಬಿಸೋದಕ್ಕೆ ಪೆನ್ ತರಬೇಕು ಅಂತ ಹೋಗಿದ್ದೆ. ಅಷ್ಟರಲ್ಲಿ ನೀವು ಆ ಕೆಲಸ ಶುರು ಹಚ್ಕೊಂಡಿದ್ರೆ. ಯಾರು ತುಂಬಿಸ್ತಾರೆ ಅನ್ನೋದು ಅಲ್ಲ ಅಣ್ಣಯ್ಯ, ಪದಬಂಧ ತುಂಬಿಸೋದು ಮುಖ್ಯ. ಸರಿಯಾಗಿದೆ. ಅದೇನು ಪ್ರಶ್ನೆ ಅಂತ ಓದೆ ನಾನು ನಿಮ್ಗೆ ಸ್ವಲ್ಪ ಸಹಾಯ ಮಾಡ್ತೀನಿ. ಚಾಮುಂಡೇಶ್ವರಿ ದೇವಸ್ಥಾನ ಎಲ್ಲಿದೆ? ಇವಳು ಎಲ್ಲ ಕಡೆ ಇದೆ ಅಂದ್ಲು, ಅದನ್ನೇ ಬರ್ದ್ಬಿಡ್ಲ? ಎಂತ ಡಾಕ್ಟ್ರ ನೀವು? ಬೆಟ್ಟದ ಮೇಲಿದೆ ಅಂತ ಬರೀರ. ಬೆಟ್ಟದ ಮೇಲಿದೆ. ಮುಂದಿನ ಪ್ರಶ್ನೆ, ಸಚಿನ್ ತೆಂಡೂಲ್ಕರ್ ಏನ್ ಮಾಡ್ತಾರೆ? ಈಗ ತಾನೇ ತಲಸ್ನಾನ ಮಾಡಿ ಬೆಡ್ ಮೇಲೆ ಮಾಲ್ಕೊಂಡಿದ್ದಾರೆ ಅಂತ ಬರೆಯಪ್ಪ. ಅವ್ರು ಆಟ ಆಡೋ ವಿಷಯ ಜಗತ್ತಿಗೆ ಗೊತ್ತು. ಆಟವನ್ನು ಆಡುತ್ತಾರೆ ಅಂತ ಬರೆಯ. ಆಟವನ್ನು ಆಡುತ್ತಾರೆ. ಮುಂದಿನ ಪ್ರಶ್ನೆ, ಅಳಿ ಅಂದ್ರೆ ವಾ ಪಕ್ಷ ನೀವು ಈ ಸ್ಪರ್ಧೆನಲ್ಲಿ ಗೆದ್ದು ಬಿಡ್ತೀರಿ ಅಂತ ಇಟ್ಕೊಳ್ಳಿ. ಫಾರಿನ್ ಹೋದು ಹೀರೋಯಿನ್ ಜೊತೆ, ಅದು ಆಂಗ್ಲೋ ಇಂಡಿಯನ್ ಹೀರೋಯಿನ್ ಜೊತೆ ಅಲ್ವಾ? ಖರ್ಚಿಗೆ ಅಂತ ಒಂದು ದರಿದ್ರಕ್ಕೆ 1 ಲಕ್ಷ ರೂಪಾಯಿ ಆದ್ರೂ ಬೇಕಾಗತ್ತೆ. ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇದೆಯೇ? ತಡ್ಕಾಡಿದ್ರೆ 1 ಪೈಸಾ ಇಲ್ಲ ಬಾಬಾ. ಅದಕ್ಕೆ ಇದನ್ನ ನನ್ನ ಹೆಸರಲ್ಲಿ ಕಳಿಸ್ತೇನೆ. ಏನೇ ನಿನ್ ವರಾತ? ನಿಮ್ ಹೆಸರಿಗೆ ಯಾವುದೋ ಪೋಸ್ಟ್ ಬಂದಿದೆ. ನನ್ನ ಹೆಸರಿಗ ಏನು ಲವ್ ಲೆಟ್ರಾ? ಸ್ವಲ್ಪ ಟ್ಯಾಪ್ ಹೋಗಿ ನಿಂತ್ಕಡೆ. ಈ ವಯಸ್ಸಲ್ಲಿ ನನಗೆ ಲವ್ ಲೆಟರ್ ಬೇರೆ ಬರುತ್ತೆ. ಮಾತೃಶ್ರೀ ರಂಗಮ್ಮನವರೇ, ಆ ಸ್ಪರ್ಧೆನಲ್ಲಿ ಪದಬಂಧ ಸ್ಪರ್ಧೆನಲ್ಲಿ ನನಗೆ ಮೊದಲೇ ಬಹುಮಾನ ಬಂದ್ಬಿಟ್ಟಿದೆ. ಇದು ನಡ್ಕೊಳ್ಳಿ, ಇದ್ರೊಳಗಡೆ ಇನ್ನೊಂದು ಲೆಟರ್ ಇದೆ. ಮಾತೃಶ್ರೀ ರಂಗಮ್ಮನವರೇ, ಖ್ಯಾತ ನಟಿ, ಆಂಗ್ಲೋ ಇಂಡಿಯನ್ ನಟಿ ಪಿಂಕಿ ಜೊತೆ 3 ದಿನ ಕಳೆಯುವಂತ ಅವಕಾಶ ನನಗೆ ಹುಡ್ಕೊಂಡ್ಬಂದ್ಬಿಟ್ಟಿದೆ. ಮಿಸ್ಟರ್ ಪಾಂಡುರಂಗ. ಎಸ್ ಮ್ಯಾಮ್. ಪದಬಂಧ ತುಂಬಿಸಿ ನಿಮ್ಮನ್ನ 3 ದಿನ ಒಳಗಡೆ ಹಾಕೊಂಡಿದ್ದು ನಾನೇನೆ. ಹ್ಯಾಪಿ ಟು ಮೀಟ್ ಯು. ಥ್ಯಾಂಕ್ ಯು ವೆರಿ ಮಚ್. ಐ ಲೈಕ್ ಇಟ್. ಯು ಲೈಕ್ ಇಟ್? ಓಕೆ, ಐ ವಿಲ್ ಗಿವ್ ಯು 1 more. ನಾಟಿ ಬಾಯ್. ನಿಮ್ಮ ಅಂಕಲ್? ನೋ, ದಿಸ್ ಇಸ್ ಮೈ ಸೆಕ್ರೆಟರಿ ಧರ್ಮೇಂದ್ರ. ಹಲೋ, ನಮಸ್ಕಾರ ಕಣಪ್ಪ. ಪಾಂಡುರಂಗ, ಕಮ್ ಆನ್ ಟೆಲ್ ಮಿ. ಪ್ಲೀಸ್ ಕಮ್ ಆನ್ ಟೆಲ್ ಮಿ. ನೀವು ಪ್ರೈಸ್ ವಿನ್ ಆಗಿದ್ದೀರಾ ಅಂದ್ಮೇಲೆ ನಾನ್ ನಿಮ್ಗೆ 3 days ಕಂಪ್ನಿ ಕೊಡ್ತೀನಿ. ಥ್ಯಾಂಕ್ ಯು. ಬಿ ಹ್ಯಾಪಿ. ಅಲ್ಲಿ ಹ್ಯಾಪಿ ಜಾಸ್ತಿ ಆದ್ರೆ ಇಲ್ಲಿ BP ರೈಸ್ ಆಗುತ್ತೆ. ಶಿ ಈಸ್ ಆಕ್ಚುಲಿ ಮೈ ವಿಧಿ ಇಲ್ಲ ಹೇಳ್ಬೇಕು, ಮೈ ವೈಫ್. ಜಾಜಿ ಚಂಪಲ್ ತಿಂಗಿ ತಗಲಾಕಿಂಗ್ ಆಫ್ ನಾಟ್ ಬೈ ಶಂಪು. ಹೌಸ್ಫುಲ್ ಬೋರ್ಡ್ ನೋಡಿದ್ದೀನಿ. ಇದ್ಯಾವ್ದು ನೋ ಅಡ್ಮಿಷನ್ ಬೋರ್ಡ್? ಆಕ್ಚುಲಿ ಅದು ಒಂದು ಬಿಗ್ ಸ್ಟೋರಿ. ಐ ವಿಲ್ ಡಿಸ್ಕಸ್ ವಿತ್ ಪರ್ಸನಲ್. ಪ್ಲೀಸ್ ಕಮ್ ವಿತ್ ಮಿ. ಮೇಡಮ್ ಅವ್ರಿಗೆ ರೂಮನ್ನು ಅಲ್ಲಿ ಅಡ್ಜಸ್ಟ್ ಮಾಡಿದ್ದೀನಿ. ನಿನಗೆ ಸೆಲ್ಲಾರಲ್ಲಿ ಜಾಗ ಕೊಟ್ಟಿದ್ದೀನಿ. ಇರೋಂಗಿತ್ತು ಅಂದ್ರೆ ಇರು, ಇಲ್ಲ ನಿಮ್ಮ ಮನೆಗೆ ಹೋಗು. ಮಿಸ್ಟರ್ ಪಾಂಡುರಂಗ, ಹಾಗೆ ಲೈಟ್ ಸ್ಮೈಲ್ ಕೊಡಿ. ಅಷ್ಟೇನೆ ನೋಡಿ, ಸಖತ್ತಾಗಿ ಕೊಡ್ತೀನಿ. ಎಂತ ಒಳ್ಳೆ ಕಳೆ ಇದೆ. ಇವ್ರ ಮುಖ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಇವ್ರ ಗಂಡಸರು ಅಂತ. ಆದ್ರೆ ಇವ್ರು ಯಾಕೆ ಮಾಡಕ್ ಒಪ್ಕೋಬೇಕಲ್ಲ? ರೇ, ಅದೇನ್ ಮಾತು ಅಂತ ಮಾತಾಡ್ತೀರಿ ರೇ? ಕಾರ್ಯ ಬಂದಿರೋದೇನು ಕರ್ನಾಟಕದಿಂದನಾ? ಅಲ್ಲೆಲ್ಲೋ ಸುಡುಗಾಡಿಂದ. ನಾನ್ ಬಿಡ್ತೀನಿ ನಮ್ಮ ಮಗ. ಪಾಂಡುರಂಗ ಅವರೇ, ನಿಮ್ಮಿಂದ ಒಂದು ಸಣ್ಣ ಹೆಲ್ಪ್ ಆಗ್ಬೇಕಿತ್ತು. ಅದು ಏನಂತ ಹೇಳಿಪ್ಪ. ನಾನು ಇಂಡಿಯಾಗೆ ಬಂದು 2 months ಆಯ್ತು. 2 ತಿಂಗಳಿಂದ ನನ್ನ ಸೆಕ್ರೆಟರಿ ಪೇಮೆಂಟ್ ಬ್ಯಾಲೆನ್ಸ್ ಇದೆ. ಈ ಅಲೋಕಿನಿಗೆ ತಿಂಗಳಿಗೆ ಎಷ್ಟು ಕೊಡ್ತೀರಾ? ಪರ್ ಮಂತ್ 1 lakh. ಹೀಗಾಗಿ 2 lakhs ಕೊಡ್ಬೇಕು. ನೀವು ನನಗೆ ದುಡ್ಡು ಕೊಟ್ರೆ ನೀವು ಹೇಗೋ ಶೂಟಿಂಗ್ ಅಂತ ಹಾಲಿವುಡ್ಗೆ ಬರ್ತೀರಲ್ಲ, ಡಾಲರ್ಸ್ ರೂಪದಲ್ಲಿ ವಾಪಸ್ ಕೊಡ್ತೀನಿ. ಬರೀ 2 3 ತಂದು ಕೊಡ್ತೀನಿ ರೀ. ವೇಟ್, 3 ಒಳ್ಳೆ ಸಂಖ್ಯೆ ಅಲ್ಲ. ಕೊಡೋದು ಕೊಡ್ತೀರಾ, 4 ಲಕ್ಷ ಕೊಟ್ಬಿಡಿ. ಅಷ್ಟೇ ತಾನೆ? ಹಿಂಗೋಗಿ ಹಿಂಗ್ ಬಂದೆ. ಅದು 4 ಲಕ್ಷ ಇದೆ. ಎಲ್ಲ ವೈಟ್ ಮನಿ. ಥ್ಯಾಂಕ್ ಯು ಮಿಸ್ಟರ್ ಪಾಂಡುರಂಗ. ಮೇಡಮ್, ಮನ್ ಕೆಲಸ ಮುಗೀತು. ನಮ್ಗೆ ನೆಕ್ಸ್ಟ್ ಅಸೈನ್ಮೆಂಟ್ ಇದೆ. ಬೇರೆಯವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀವಿ. ನೀವು ಇವ್ರಿಗೆ ಕೊಡೋದನ್ನ ಕೊಟ್ಬಿಡಿ. ಥ್ಯಾಂಕ್ಸ್ ಹೇಳಿ ಹೊರಟೋಗೋಣ. ಓಕೆ ಮಿಸ್ಟರ್ ಪಾಂಡುರಂಗ ಅವರೇ, ನನ್ನ ಕಡೆಯಿಂದ ಇದು ನಿಮ್ಗೋಸ್ಕರ. ಥ್ಯಾಂಕ್ ಯು ವೆರಿ ಮಚ್. ಈಗಲೇ ಓಪನ್ ಮಾಡಬೇಡಿ, ನಾನು ಹೋದ್ಮೇಲೆ ಓಪನ್ ಮಾಡಿ. ಇಟ್ಸ್ ಅ ಸರ್ಪ್ರೈಸ್. ಹಂಗೆ? ಓಕೆ ಓಕೆ. ಅಲ್ಲ, ಅದು ಅವಾಗ ಫೋನ್ ಮಾಡ್ಕೊಂಡಿದ್ದು ಬಿಡಿ. ಓಕೆ ಬಾಯ್. ಅದ್ರಲ್ಲಿ ಏನಿರ್ಬೋದು? ಅದು ನಾನು ಬಾಲಿವುಡ್ಗೆ ಸೆಲೆಕ್ಟ್ ಆಗಿದ್ದೀನಿ ಅಲ್ವಾ, ಹಂಗಾಗಿ ನನಗೆ ಫ್ಲೈಟ್ ಟಿಕೆಟ್ ಕೊಟ್ಟಿರ್ಬೇಕು. ಅದೇನಂತ ಬೇಗ ನೋಡ್ಬಾರ್ದಾ? ಏನಾಯ್ತು ಯಜಮಾನ್ರೆ? ಏನಿದೆಯಾ ಅದ್ರಲ್ಲಿ? ಆ ಪಿಂಕಿ ಅನ್ನೋಳು ನಟಿನೇ ಅಲ್ವಂತೆ. ಅವಳಿಂದ ಮೋಸ ಹೋದವ್ರ ಪೈಕಿ ನಾನು 1001ನೇ